ಚಾನಲ್ಗೆ ಸ್ವಾಗತ. ನಾನಿವತ್ತು ತುಂಬ ಡಿಫ್ರೆಂಟಾಗಿ ಹಾಗೆ ತುಂಬ ಟೇಸ್ಟಿಯಾಗಿ ವೆಜ್ ಸೋಯಾಬೀನ್ ಬಿರಿಯಾನಿ ರೆಸಿಪಿನ ತೋರಿಸ್ತಾ ಇದ್ದೀನಿ. ಸೊ ಈ ರೆಸಿಪಿ ಅಂತೂ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿರುತ್ತೆ, ಹಾಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂತೂ ಹೇಳಿ ಮಾಡಿಸಿರೋವಂಥ ರೆಸಿಪಿ. ಸೊ ಒಂದೇ ಥರ ಪಲಾವ್ ರೆಸಿಪಿ ಅಥವಾ ವೆಜ್ ಬಿರಿಯಾನಿ ರೆಸಿಪಿ ತಿಂದು ಬೇಜಾರಾಗಿದ್ರೆ ಈ ರೀತಿಯಾಗಿ ಒಂದ್ಸಲ ಡಿಫ್ರೆಂಟಾಗಿ ಸೊ ವೆಜ್ ಸೋಯಾಬೀನ್ ಬಿರಿಯಾನಿ ರೆಸಿಪಿನ ಟ್ರೈ ಮಾಡಿ ನೋಡಿ. ತುಂಬ ರುಚಿಯಾಗಿರುತ್ತೆ. ಹಾಗೆ ಫಂಕ್ಷನ್ ನಿಮ್ಮ ಮನೇಲಿ ಏನಾದರೂ ಚಿಕ್ಕ ಪುಟ್ಟ ಹಬ್ಬದ ಟೈಮಲ್ಲೂ ಕೂಡ ಈ ರೆಸಿಪಿನ ಮಾಡ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ಅಷ್ಟೇ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಹಾಗಾದರೆ ಬನ್ನಿ ಇದನ್ನು ಮಾಡೋದಕ್ಕೆ ಏನೆಲ್ಲ ಬೇಕು ನೋಡೋಣ. ಇಲ್ಲಿ 1-2 ಲೋಟದಷ್ಟು ಅಕ್ಕಿನ ನಾವು ತೊಗೊಂಡಿದ್ದೀವಿ. ಹಾಗೆ 1 ಕಪ್ಪಷ್ಟು ಬೀನ್ಸು ಅಂದರೆ ಹುಳ್ಳಿಕಾಯಿ, 1 ಕಪ್ಪು ಕ್ಯಾರೆಟು, ಹಾಗೆ ಸ್ವಲ್ಪ ಆಲೂಗಡ್ಡೆ, ಪೊಟ್ಯಾಟೊ, ಆಮೇಲೆ 1-2 ಟೊಮ್ಯಾಟೊನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಇಲ್ಲಿ 1-2 ದೊಡ್ಡ ಸೈಜ್ ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀವಿ. ಹಾಗೆ ಅರ್ಧ ಕಪ್ಪಷ್ಟು ಮೊಸರನ್ನ ನಾವಿಲ್ಲಿ ಬಳಸ್ತಾ ಇದ್ದೀವಿ. ಇದಾದಮೇಲೆ ಒಂದು ಕಪ್ಪಷ್ಟು ಸೋಯಾಬೀನ್ನ ಬಿಸಿ ನೀರಲ್ಲಿ ನೆನೆಸಿ ನಾವು ಇಟ್ಕೊಂಡಿದ್ದೀವಿ. ಇಲ್ಲಿ 1-2 ಇಂಚಷ್ಟು ಶುಂಠಿ, 1 ದೊಡ್ಡ ಗೆಡ್ಡೆ ಬೆಳ್ಳುಳ್ಳಿ, ಹಾಗೆ 7ರಿಂದ 8 ಹಸಿಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಕೊತ್ತಂಬರಿ, ಹಾಗೆ 1 ಇಡಿಯಷ್ಟು ಪುದೀನಾನ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀವಿ. ಅದಾದಮೇಲೆ 1-2 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರು, ಸ್ವಲ್ಪ ಅರಿಶಿನ, ಹಾಗೆ ಅರ್ಧ ಟೇಬಲ್ ಸ್ಪೂನು ಜೀರಿಗೆ ಪುಡಿ, ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ, ಹಾಗೆ 1 ಅಥವಾ 1.5 ಟೇಬಲ್ ಸ್ಪೂನ್ ಅಷ್ಟು ಚಿಕನ್ ಮಸಾಲ, ಹಾಗೆ ಸ್ವಲ್ಪ ಇಂಗನ್ನು ತೊಗೊಂಡಿದ್ದೀವಿ. ಇಂಗು ಬಂದು ನಿಮಗೆ ಆಪ್ಷನಲ್. ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಪಲಾವ್ ಸಾಮಾನುಗಳನ್ನ ನಾವು ತೊಗೊಂಡಿದ್ದೀವಿ. ಇಲ್ಲಿ ಏನೇನಿದೆ ಅಂದರೆ ಚಕ್ಕೆ, ಲವಂಗ, ಕಸ್ತೂರಿ ಮೇಥಿ, ಏಲಕ್ಕಿ, ಸೋಂಪು ಸ್ವಲ್ಪ, ಹಾಗೆ ಕಾಡೆಲಕ್ಕಿ, ಮರಾಠಿ ಮೊಗ್ಗು, ಸ್ಟಾರ್ ಹೂವು, ಈ ಎಲ್ಲನೂ ಇದೆ. ಸೊ ನಿಮಗೆ ಇವೆಲ್ಲ ಸಿಕ್ಕಲಿಲ್ಲ ಅಂದರೆ ನೀವು ಮಾಮೂಲಿಯಾಗಿ ಚಕ್ಕೆ, ಲವಂಗ, ಕಸ್ತೂರಿ ಮೇಥಿ, ಏಲಕ್ಕಿ, ಸೋಂಪು ಇಷ್ಟನ್ನಾದರೂ ನೀವು ಬಳಸ್ಕೋಬೋದು. ಇದೆಲ್ಲ ಸಿಕ್ಕಿದ್ರೆ ಒಳ್ಳೆಯದು, ರುಚಿ ಚೆನ್ನಾಗಿರುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೀವಿ. ಇದಾದಮೇಲೆ ಸ್ವಲ್ಪ ಎಣ್ಣೆನ ತೊಗೊಂಡಿದ್ದೀವಿ. ಹಾಗಾದರೆ ಈಗ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಜಾರ್ಗೆ ಅದೇ ಹೇಳಿದ್ನಲ್ಲ, 6ರಿಂದ 7 ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನ್ಕಾಯಿ, ಹಾಗೆ 2 ಇಂಚು ಶುಂಠಿ, 1 ದೊಡ್ಡ ಗಡ್ಡೆ ಬೆಳ್ಳುಳ್ಳಿ, ಈ 3 ಹಾಕಿ, ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದಾದಮೇಲೆ ಪುದೀನ, 1 ಇಡಿಯಷ್ಟು ಪುದೀನ. ಕೊತ್ತಂಬರಿ ಸೊಪ್ಪಿಗಿಂತ ಸ್ವಲ್ಪ ಜಾಸ್ತಿ ಪುದೀನ ಹಾಕ್ಕೊಂಡು ಇದನ್ನು ನುಣ್ಣಕ್ಕೆ ರುಬ್ಕೊಂಡು ಇಟ್ಕೊಬೇಕು. ಈಗ ಒಂದು ದೊಡ್ಡ ಕುಕ್ಕರಲ್ಲಿ 7ರಿಂದ 8 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು, ಆಗಲೇ ನಿಮಗೆ ತೋರಿಸಿದ್ನಲ್ಲ ಪಲಾವ್ ಸಾಮಾನುಗಳು ಅವೆಲ್ಲನೂ ಕೂಡ ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಇದಾದಮೇಲೆ ಇದಕ್ಕೆ ನಾವು ಉದ್ದಕ್ಕೆ ಕಟ್ ಮಾಡ್ಕೊಂಡಿರುವಂತಹ 2 ಈರುಳ್ಳಿನ ಹಾಕ್ಕೊಂಡು, ಈರುಳ್ಳಿ ಸ್ವಲ್ಪ ಕೆಂಪಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ನಾವೇನು ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲನ, ಆ ಮಸಾಲನ ಹಾಕ್ಕೊಂಡು, ನೋಡಿ ಈ ರೀತಿ ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀವಿ. ಈ ಮಸಾಲನ ಹಾಕ್ಕೊಂಡು ಮಸಾಲೆ ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀವಿ. ನೋಡಿ, ಇದು ಚೆನ್ನಾಗಿ ಫ್ರೈ ಆದಮೇಲೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಟೊಮ್ಯಾಟೊ, ಹಾಗೆ ಸ್ವಲ್ಪ ಅರ್ಧ ಕಪ್ಪಷ್ಟು ಮೊಸರನ್ನ ಹಾಕ್ಕೊಳ್ಳಿ, ಇಲ್ಲ ಹುಳಿ ಜಾಸ್ತಿ ಆಗಿಬಿಡುತ್ತೆ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಈಗ ಹಾಕಿರುವಂಥ ಟೊಮ್ಯಾಟೊ ಸ್ವಲ್ಪ ಬೇಯಬೇಕು, ಆದ್ದರಿಂದ ಒಂದು ಪ್ಲೇಟ್ ಮುಚ್ಚಿ ಬೇಯಿಸ್ಕೊತಾ ಇದ್ದೀವಿ. ನೋಡಿದ್ರಲ್ಲ, ಈಗ ಟೊಮ್ಯಾಟೊ ಹಾಕಿರೋದು ಚೆನ್ನಾಗಿ ಬೆಂದಿದೆ. ಇದಾದಮೇಲೆ ಇದಕ್ಕೆ ನಾವು ಆಗಲೇ ನಿಮಗೆ ಏನು ಮಸಾಲೆಗಳನ್ನ ತೋರಿಸ್ವಲ್ಲ ಅದನ್ನು ಹಾಕೋತಾ ಇದ್ದೀವಿ. ಧನಿಯಾ ಪುಡಿ 1.5 ಟೇಬಲ್ ಸ್ಪೂನ್, ಗರಂ ಮಸಾಲ ಅರ್ಧ ಟೇಬಲ್ ಸ್ಪೂನು, ಸ್ವಲ್ಪ ಅರಿಶಿನ, ಹಾಗೆ ಚಿಕನ್ ಮಸಾಲ 1 ಟೇಬಲ್ ಸ್ಪೂನು, ಹಾಗೆ ಜೀರಿಗೆ ಪುಡಿ ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊಂಡು ಇದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಒಂದು ತಟ್ಟೆ ಮುಚ್ಕೊಂಡು ಬೇಯಿಸ್ಕೊಳ್ಳಿ. ನೋಡಿ, ಇದು ಚೆನ್ನಾಗಿ ಇವಾಗ ಹಸಿ ವಾಸನೆ ಎಲ್ಲ ಹೋಗಿದೆ, ನಾವು ಹಾಕಿರುವಂಥ ಮಸಾಲೆ ಎಲ್ಲ. ಈಗ ಇದಕ್ಕೆ ನಾವು ಸೋಯಾಬೀನ್ನ ಹಾಕೋತಾ ಇದ್ದೀವಿ. ಸೋಯಾಬೀನ್ನ ನೀವು ಫಸ್ಟೇ ಬಿಸಿ ನೀರಲ್ಲಿ ನೆನೆಸಿಟ್ಕೊಂಡು ಹಾಕೋಬೇಕು. ಸ್ವಲ್ಪ ಅಂದರೆ ಬಿಸಿ ನೀರಿಗೆ ಇದೊಂದು ಸ್ವಲ್ಪ ಹಾಕಿ ಚೆನ್ನಾಗಿ ಕುದಿಸಿ ಆದಮೇಲೆ ತೆಗೆದಿಟ್ಕೊಂಡು ಇದಕ್ಕೆ ಹಾಕೋಬೇಕು. ನೋಡಿ, ಸೋಯಾಬೀನ್ನ ಹಾಕ್ಕೊಂಡು ಎಲ್ಲ ಕ್ಯಾರೆಟ್ನು ಕೂಡ ಹಾಕೋತಾ ಇದ್ದೀವಿ. ಕ್ಯಾರೆಟು, ಹುಳ್ಳಿಕಾಯಿ, ಅದಾದಮೇಲೆ ಪೊಟ್ಯಾಟೊ ಅಂದರೆ ಆಲೂಗಡ್ಡೆ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀವಿ. ಆಲೂಗಡ್ಡೆ ಬಂದು ನಿಮಗೆ ಆಪ್ಷನಲ್ ಇದ್ದರೆ ಹಾಕೊಳ್ಳಿ, ಇಲ್ಲಾಂದರೆ ಇಲ್ಲ. ಇದನ್ನೆಲ್ಲನೂ ಮಸಾಲೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀವಿ. ನೋಡಿ, ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಾದಮೇಲೆ ಇದಕ್ಕೆ ಅರ್ಧ ಲೋಟದಷ್ಟು ನೀರನ್ನು ಹಾಕೋತಾ ಇದ್ದೀವಿ, ಯಾಕಂದರೆ ತರಕಾರಿನ ಬೇಯಿಸ್ಕೋಬೇಕಲ್ವ. ಆದ್ದರಿಂದ ಅರ್ಧ ಲೋಟ ನೀರು ಹಾಕಿ ಇದೊಂದು ತಟ್ಟೆ ಮುಚ್ಚಿಬಿಟ್ಟು 5 ನಿಮಿಷ ತರಕಾರಿನ ಚೆನ್ನಾಗಿ ಬೇಯಿಸ್ಕೊಳ್ಳಿ.
ನೋಡಿ ಈಗ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ತರಕಾರಿಗಳೆಲ್ಲ ಬೆಂದಿದೆ, ನೋಡ್ತಾ ಇರ್ಬೋದು ನೀವೇ. ಈಗ ಇದಕ್ಕೆ 2 ಲೋಟದಷ್ಟು ಅಕ್ಕಿನ ಕ್ಲೀನಾಗಿ ತೊಳೆದು ಹಾಕೋತಾ ಇದ್ದೀವಿ. ಮೊದಲಿಗೆ ನೀವು ಅಕ್ಕಿನ ಹಾಕೊಳ್ಳಿ. ಅಕ್ಕಿ ಹಾಕೊಂಡ್ಮೇಲೆ ನೋಡಿ, ನಾವು ಹಾಕಿರೋವಂಥ ತರಕಾರಿ ಜೊತೆಗೆ, ಸೋಯಾಬೀನ್ ಜೊತೆಗೆ, ಹಾಗೆ ಮಸಾಲೆ ಜೊತೆಗೆಲ್ಲನೂ ಅಕ್ಕಿನ ಫಸ್ಟು ಮಿಕ್ಸ್ ಮಾಡ್ಕೊಬೇಕು. ನೋಡಿ ಚೆನ್ನಾಗಿ ಒಂದು ಮಿಕ್ಸ್ನ ಕೊಡ್ತಾ ಇದ್ದೀವಿ. ಬರೀ ಅಕ್ಕಿನ ನೀರು ಹಾಕೊಳ್ಳೋಕ್ಕಿಂತ ಮುಂಚೆ ಅಕ್ಕಿನ ಹಾಕ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ 2 ಲೋಟ ಅಕ್ಕಿಗೆ ಯಾವ ಲೋಟದಲ್ಲಿ ಅಕ್ಕಿ ತೊಗೊಂಡಿರ್ತೀರೋ ಅದೇ ಲೋಟದಲ್ಲಿ 4 ಲೋಟ ನೀರನ್ನು ಹಾಕ್ತಾ ಇದ್ದೀವಿ 2 ಲೋಟ ಅಕ್ಕಿಗೆ. ಅದಾದಮೇಲೆ ಉಪ್ಪು ಖಾರ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಉಪ್ಪು ಖಾರ ಏನಾದರೂ ಕಡಿಮೆ ಇದ್ದರೆ ಸ್ವಲ್ಪ ಉಪ್ಪು ಅಥವಾ ಖಾರನ ಹಾಕ್ಕೊಳ್ಳಿ. ನೋಡಿ ಇವಾಗ ಇದು ಚೆನ್ನಾಗಿ ಕುದಿ ಬರ್ತಿದೆ. ಕುದಿ ಬಂದ ಮೇಲೆ ನೀವು ಕುಕ್ಕರ್ನ ಕ್ಲೋಸ್ ಮಾಡಬೇಕು. ಈಗ ನಾವು ಚೆನ್ನಾಗಿ ಕುದಿ ಬರ್ತಿದೆ, ಅದರಿಂದ ಕುಕ್ಕರ್ ಕ್ಲೋಸ್ ಮಾಡಿ ಇದನ್ನು 2 ವಿಷಲ್ಲು ಬಿಡ್ತಾ ಇದ್ದೀವಿ. ನೋಡಿ ಈಗ 2 ವಿಷಲ್ಲು ಆಗಿದೆ. ಗಾಳಿ ಎಲ್ಲ ಹೋದ್ಮೇಲೆ ಓಪನ್ ಮಾಡ್ತಾ ಇದ್ದೀವಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಾಗಿದೆ. ಸೊ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಳ್ಳಿ. ಹಾಕೊಂಡ್ಮೇಲೆ ಸ್ವಲ್ಪ ಚೆನ್ನಾಗಿ ಲೈಟಾಗಿ 1-2 ಸಲ ಮಿಕ್ಸ್ ಕೊಡಬೇಕು. ಜಾಸ್ತಿ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ, ಮುದ್ದೆ ಥರ ಆಗಿಬಿಡುತ್ತೆ ಅನ್ನ ಎಲ್ಲ, ಚೆನ್ನಾಗಿರಲ್ಲ ಆಗ. ಸುಮ್ಮನೆ ಲೈಟಾಗಿ ನೋಡಿ ಈ ರೀತಿಯಾಗಿ ಸೊ ಎಲ್ಲ ತರಕಾರಿ ಎಲ್ಲ ಮಿಕ್ಸ್ ಆಗೋ ಥರ, ಸೋಯಾಬೀನ್ ಎಲ್ಲ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಕೊಟ್ಟರೆ ತುಂಬ ರುಚಿಯಾಗಿರುವಂತಹ, ಹಾಗೆ ಟೇಸ್ಟಿಯಾಗಿ ತುಂಬ ಸ್ಪೆಷಲ್ಲಾಗಿ ಡಿಫ್ರೆಂಟ್ ಟೇಸ್ಟ್ ಕೊಡುವಂತಹ ವೆಜ್ ಸೋಯಾಬೀನ್ ಬಿರಿಯಾನಿ ರೆಸಿಪಿ ರೆಡಿ ಆಗುತ್ತೆ. ಸೊ ಇದು ನಿಮ್ಮ ಮನೇಲಿ ಏನಾದರೂ ಸ್ಪೆಷಲ್ ಒಕೇಶನ್ಸ್ ಇದ್ದಾಗ, ಅಂದರೆ ಮಕ್ಕಳು ಬರ್ಡೇ ಮಾಡಬೇಕಾದ್ರೆ ಅಥವಾ ಹಬ್ಬದ ಟೈಮಲ್ಲಿ ಸೊ ಈ ರೆಸಿಪಿನ ನೀವು ಮಾಡ್ಕೊಬೋದು. ಸೊ ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲಿ ಯಾರಾದರೂ ಗೆಸ್ಟ್ ಬರ್ತಾ ಇದ್ದಾರೆ ಅನ್ಬೇಕಾದ್ರೂ ಕೂಡ ಈ ಥರ ರೆಸಿಪಿನ ಮಾಡ್ಬೋದು. ನೀವು ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಇದನ್ನು ಮೊಸರು ಬಜ್ಜಿ ಜೊತೆ, ಇಲ್ಲಾಂದರೆ ಚಟ್ನಿ ಜೊತೆ ತುಂಬ ಕಾಂಬಿನೇಷನ್, ಮೊಸರು ಬಜ್ಜಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಸೊ ನೀವೊಂದ್ಸಲ ಇದನ್ನು ರೆಸಿಪಿನ ಟ್ರೈ ಮಾಡಿ ನೋಡಿ. ಸೊ ತುಂಬ ಸ್ಪೆಷಲ್ ಒಕೇಶನಲ್ಲಿ ಈ ರೀತಿಯಾಗಿ ಸ್ಪೆಷಲ್ಲಾಗಿ ನಿಮ್ಮ ಮನೆಯಲ್ಲೂ ಕೂಡ ಮಾಡಿಕೊಂಡು ತಿಂದು ನೋಡಿ, ತುಂಬ ಚೆನ್ನಾಗಿರುತ್ತೆ. ಸೊ ಮಸಾಲೆ ಐಟಮ್ಸ್ನ ಜಾಸ್ತಿ ಇಷ್ಟಪಡೋರು, ಹೆಚ್ಚಿಗೆ ಮಸಾಲೆನೇ ಇಷ್ಟಪಡೋರು ಈ ರೀತಿಯಾಗಿ ಒಂದು ಚೆನ್ನಾಗಿರುವಂಥ ಒಂದು ಬಿರಿಯಾನಿ ರೆಸಿಪಿನ ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ಸೊ ಒಂದೇ ಥರ ಪಲಾವ್ನ ತಿಂದು ಬೇಜಾರಾಗಿದ್ದರೆ ಅಥವಾ ಬರೀ ವೆಜ್ ಬಿರಿಯಾನಿನೇ ತಿಂದು ಬೇಜಾರಾಗಿದ್ದರೆ ಸೊ ಅಂಥವರು ಈ ಥರ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಇಷ್ಟಪಟ್ಟು ತಿಂತೀರಾ. ಹಾಗೆ ಲಂಚ್ ಬಾಕ್ಸ್ ರೆಸಿಪಿಗೂ ತುಂಬ ಚೆನ್ನಾಗಿರುತ್ತೆ. ಸೊ ಈ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಅಮ್ಮಾಸ್ ಕೈ ರುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ತುಂಬ ಜಾಸ್ತಿ ಲೈಕ್, ಶೇರ್, ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ. ಸೊ ಈ ರೆಸಿಪಿ ಹೇಗೆ ಬಂತು ಅಂತ ನಿಮ್ಮನೇಲೂ ಕೂಡ ಟ್ರೈ ಮಾಡಿ ನಮಗೆ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ಸೊ ಇದೇ ಥರ ಡಿಫ್ರೆಂಟ್ ರೆಸಿಪಿಗೆ, ಹಾಗೆ ಹೆಲ್ದಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗೆ ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಆಗುತ್ತೆ. ಇದೇ ಥರ ನಮಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತಾ, ಸೊ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.